ಕೊಡಗಿನಲ್ಲಿ ಮಳೆ, ಕಾವೇರಿಗೆ ಮತ್ತೆ ಜೀವಕಳೆ. ಪಶ್ಚಿಮ ಘಟ್ಟದಲ್ಲಿ ಮಹಾಮಳೆ, ಕೃಷ್ಣಾ ಭೀಮಾ ನದಿಗಳ ಅಬ್ಬರ. ಕರಾವಳಿ ಮಲೆನಾಡಿನಲ್ಲಿ ಅಲರ್ಟ್, ಹೆಚ್ಚಿದ ಒಳಹರಿವು, ತಗ್ಗಿದ ಆತಂಕ. ಆರ್ಭಟ. ಕರಾವಳಿ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ನಾಪತ್ತೆ ಆಗಿದ್ದಂಥ ಮೂವರು ಪತ್ತೆ ಆಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಆ ಮೂವರು ಕೂಡ, ಮೂವರ ಶವ ಪತ್ತೆ ಆಗಿರುವಂಥದ್ದು. ಕೊಪ್ಪಳ ಮೂಲದ ಮೂವರ ಶವ ಪತ್ತೆ ಆಗಿದೆ. ಮಲ್ಲಿಕಾರ್ಜುನ, ನಾಗವೇಣಿ, 3 ವರ್ಷದ ಮಗು ಶವ ಪತ್ತೆ ಆಗಿರುವಂಥದ್ದು. ಗುಡ್ಡದ ಕೆಳಗಿನ ಶೆಡ್ನಲ್ಲಿದ್ದಂಥ ಕುಟುಂಬಸ್ಥರು ಸಾವನ್ನಪ್ಪಿದ್ರು. ಬೆಳಗಿನ ಜಾವ 2:15 ಸುಮಾರಿಗೆ ಸಂಭವಿಸಿದ್ದಂಥ ದುರಂತ ಇದು. ಒಂದೇ ಕುಟುಂಬದ 3 ಸಾವನ್ನಪ್ಪಿದ್ದಾರೆ. ಗುಡ್ಡ ಕುಸಿತ ಆಗ್ತಿದ್ದ ಹಾಗೆ ಸುಮಾರು 15 ಜನ ಅಕ್ಕಪಕ್ಕ ಶೆಡ್ಗಳಲ್ಲಿದ್ದಂಥವ್ರು ಎಲ್ಲರೂ ಹೊರಗಡೆ ಓಡಿ ಬಂದರು. ಅದೇ ಗಾಢ ನಿಧಿಯಲ್ಲಿದ್ದಂಥ ಈ 3 ಸಾವನ್ನಪ್ಪಿದ್ದಾರೆ. 3 ಜನ ಪಾಪ ಕೂಲಿ ಕೆಲಸಕ್ಕೆ ಅಂತ ಬಂದಿದ್ದಂಥವರು, ಕೊಪ್ಪಳ ಮೂಲದವರು. ಕೂಲಿ ಕೆಲಸಕ್ಕೆ ಬಂದು ಇಲ್ಲಿ ವರ್ಷ ಈ ರೀತಿಯಾಗಿ ಬಂದು ಹೋಗೋರಂತೆ ಕೂಲಿ ಕೆಲಸಕ್ಕೆ. ಬಟ್ ಈಗ ಸಾವನ್ನಪ್ಪುವಂಥ ಪರಿಸ್ಥಿತಿ. ಗುಡ್ಡ ಕುಸಿದು ಸಾವನ್ನಪ್ಪಿದ್ದಾರೆ. ಬೆಳಗಿನ ಜಾವ 2:15 ಸಂಭವಿಸಿರುವಂಥ ದುರಂತ ಇದು. ತೀರ್ಥಹಳ್ಳಿಯಲ್ಲಿ ಸಂಭವಿಸಿರುವಂಥ ದುರಂತ. ಸಾಕಷ್ಟು ಶೆಡ್ಗಳಿದ್ವು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಯ್, ಶವಗಳು ಪತ್ತೆ ಆಗಿರುವಂಥದ್ದು ಮತ್ತು ಒಂದು ಕಡೆ ಇನ್ನೂ ಏನಾದರೂ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆಯಾ? ಮತ್ತೆ ಅಲ್ಲಿರುವಂಥವ್ರನ್ನ ಫುಲ್ ಕಂಪ್ಲೀಟ್ ಆಗಿ ತೆರವುಗೊಳಿಸುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆಯಾ, ಹೇಗೆ? ಪೃಥ್ವಿ, ಏನು ತೀರ್ಥಹಳ್ಳಿಗೆ ಏನು ದುರಂತಕ್ಕೆ ಅಂದ್ರೆ ಗುಡ್ಡ ಕುಸಿತದ ದುರಂತಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಜಿಲ್ಲಾಡಳಿತ ಹಾಗೆ ಅಲ್ಲಿ ಏನು ಶೋಧ ಕಾರ್ಯವನ್ನ ಮಾಡಿತ್ತು. ಈ ಕಾರ್ಯದಲ್ಲಿ 3 ಶವಗಳನ್ನ ಈಗಾಗಲೇ ಏನು ಪತ್ತೆ ಹಚ್ಚಿ ಶವಗಳನ್ನ ಹೊರತೆಗೆಯುವ ಕೆಲಸ ಈಗ ಮಾಡಿತ್ತು. ಈಗ ಶವಗಳನ್ನ ಹೊರತೆಗೆದು ಏನು ಸಂಬಂಧಪಟ್ಟ ಏನು 3 ಒಂದೇ ಕುಟುಂಬದ 3ರನ್ನ ಈಗ ಶವನ ಎತ್ತಲಾಗಿದೆ. ಅದರಲ್ಲಿ 3 ವರ್ಷದ ಒಂದು ಮಗು ಕೂಡ ಇತ್ತು, ಸಂತೋಷ್ ಅನ್ನೋ ಒಂದು ಮಗು. ಆ ಮಗುವನ್ನ ಕೂಡ ಈಗ ಮಗುವಿನ ಶವನ್ನ ಕೂಡ ಈಗ ಹೊರ ತೆಗೆದಿದ್ದಾರೆ. ಸದ್ಯ ಈಗೇನು ಆ ಕುಟುಂಬಗಳಿಗೆ ಏನು ಇದ್ವು 36 ಕುಟುಂಬಗಳಲ್ಲಿ 35 ಜನರು ಅಲ್ಲಿ ವಾಸವಾಗಿದ್ರು. ಆ ವಾಸವಾಗಿದ್ದ ಕೆಲವೊಂದಿಷ್ಟು ಜನರಿಗೆ ಗಾಯಗಳಾಗಿದ್ದು ಅವರನ್ನು ಕೂಡ ಈಗ ಚಿಕಿತ್ಸೆಗೆ ಒಳಪಡಿಸಿ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಸದ್ಯ ಈಗ ಪೊಲೀಸರು, ಅಗ್ನಿಶಾಮಕ ದಳ ಹಾಗೆ ಏನು ಜಿಲ್ಲಾಡಳಿತ ಎಲ್ಲರೂ ಕೂಡ ಅಲ್ಲಿ ಮೊಕ್ಕಮ್ಮನ ಹೂಡಿದ್ದಾರೆ. ಸದ್ಯ ಮಣ್ಣನ್ನ ಜರಿಸಿ, ಅಂದ್ರೆ ಅಲ್ಲಿ ಏನು ಮಣ್ಣು ಶೆಡ್ ಮೇಲೆ ಬಿದ್ದಿತ್ತು ಆ ಮಣ್ಣುಗಳನ್ನ ತೆರವು ಮಾಡಿ, ಅಂದ್ರೆ ಅಲ್ಲಿ ಯಂತ್ರಗಳ ಮೂಲಕ ತೆರವನ್ನ ಮಾಡಿದ್ದಾರೆ. ಸದ್ಯ ಈಗ 3 ಶವಗಳನ್ನ ಶವಗಾರಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಅಂದ್ರೆ ಅಲ್ಲಿ ಅಕ್ಕಪಕ್ಕ ಇನ್ನೂ ಸಾಕಷ್ಟು ಶೆಡ್ಗಳೆಲ್ಲ ಇತ್ತಲ್ಲ, ಅದನ್ನೆಲ್ಲವನ್ನು ತೆರವು ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಇನ್ನು ಅಲ್ಲಿದ್ದಂಥ ಮನೆಗಳವ್ರಿಗೂ ಕೂಡ ಏನಾದರೂ ಎಚ್ಚರಿಕೆ ಕೊಡಲಾಗಿದೆಯಾ? ಇಲ್ಲಿ ಬೇಡ, ಬೇರೆ ಕಡೆ ಸ್ಥಳಾಂತರ ಮಾಡ್ಕೊಳ್ಳಿ ಅಂತೇನಾದ್ರು? ಪೃಥ್ವಿ, ಸ್ಥಳೀಯರ ಮಾಹಿತಿ ಪ್ರಕಾರ ಅಲ್ಲಿ ಹಿಂದೆ ಕೂಡ ಒಂದು 5-6 ಮನೆಗಳು ಜೊತೆಗೆ ಒಂದು 5-6 ಶೆಡ್ಗಳನ್ನ ಮಾಡ್ಕೊಳ್ಳಾಗಿತ್ತು. ಅದನ್ನ ತೆರವು ಮಾಡಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿತ್ತು. ಯಾಕಂದ್ರೆ ಈ ಗುಡ್ಡ ಹಿಂದೆನೂ ಕೂಡ 1-2 ಬಾರಿ ಒಂದು ಕುಸಿಯುವ ಹಂತಕ್ಕೆ ತಲುಪಿದ್ದನ್ನ ಗಮನಿಸಿದ್ರು. ಆದ್ರೆ ಈ ಬಾರಿ ಏಕಾಏಕಿ ಕುಸಿದ್ರಿಂದ ಆ ಮನೆಗಳಿಗೂ ಕೂಡ ಹಾನಿಗಳು ಉಂಟಾಗಿದೆ. ಯಾಕಂದ್ರೆ ಅಲ್ಲಿದ್ದಂತ ಮನೆಗಳು ಏನು ಒಂದು 5-6 ಮನೆಗಳಿದ್ವು, ಅವನ್ನು ಕೂಡ ತೆರವುಗೊಳಿಸಿ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಈಗ ತಾಲೂಕು ಆಡಳಿತ ಪ್ಲಾನ್ ಅನ್ನ ಮಾಡ್ತಾ ಇದೆ. ಹಾಗೆ ಅಲ್ಲಿ ಯಾರು ಕೂಡ ಇರದಂತೆ ಈಗ ನೋಡ್ಕೊಂತಾ ಇದೆ. ಅದರಲ್ಲಿ ಏನು 6 ಶೆಡ್ಗಳಾಗಿರ್ಬೋದು, ಒಂದು 5-6 ಮನೆಗಳಿದ್ವು. ಅವರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. ಈಗ ಸದ್ಯ ಅವರೆಲ್ಲರೂ ಸುರಕ್ಷಿತವಾಗಿದ್ದಾರೆ. ಆದ್ರೆ ಈ 3 ಏನು ಕೊಪ್ಪಳದ ಮೂಲದ 3 ಏನಿದ್ರು ಅವರನ್ನ ಶವನ ಈಗ ಶವಗಾರಕ್ಕೆ ತೆಗೆದುಕೊಂಡೋಗಿ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ಲಾಗ್ತಾ ಇದೆ. ಏನು ಕಲ್ಲು ಬಂಡೆ, ಏನು ಕಲ್ಲು ಬಂಡೆ ಏನಿದೆ ಆ ಕಲ್ಲು ಬಂಡೆ ಏಕಾಏಕಿ ಆ ಶೆಡ್ನ ಮೇಲೆ ಬಿದ್ದದ್ರಿಂದ ಅವರಿಗೆ ಹೊರಗೆ ಬರಲಾಗ್ಲಿಲ್ಲ. ಹಾಗೆ ಅಲ್ಲೇ ಓಕೆ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಆಲ್ರೆಡಿ 3 ಶವ ಪತ್ತೆ ಆಗಿದೆ. ಒಂದೇ ಕುಟುಂಬದ 3 ಸಾವನ್ನಪ್ಪಿರುವಂಥದ್ದು. ಅಲ್ಲಿ ಹೇಗಿತ್ತು ಪರಿಸ್ಥಿತಿ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ವಿ. ಕಂಪ್ಲೀಟ್ ಆಗಿ ಗುಡ್ಡ ಕುಸಿದಂಥ ಹಿನ್ನೆಲೆಯಲ್ಲಿ ಮನೆ ಮೇಲೆ ಬಿತ್ತು. ಸೊ ಇವರು ಹೊರಗಡೆ ಬರಲಿಕ್ಕಾಗಲಿಲ್ಲ. ಮನೆಯ ಮುಂಭಾಗನೇ ಕಲ್ಲು ಎಲ್ಲ ಬಿದ್ದಿದ್ದಂಥ ಹಿನ್ನೆಲೆಯಲ್ಲಿ ಸೊ ಆ 3 ಜನ ಅಲ್ಲೇ ಸಾವನ್ನಪ್ಪಿದ್ರು. ಕೊಪ್ಪಳ ಮೂಲದವರು ಬದುಕನ್ನು ಕಟ್ಕೊಳ್ಳಿಕ್ಕೆ, ಜೀವನ ಕಟ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ರು. ಕೂಲಿ ಕೆಲಸ ಇದ್ದಂಥ ಸಂದರ್ಭದಲ್ಲಿ, ಅಲ್ಲಿ ಕೆಲಸ ಇದ್ದಂಥ ಸಂದರ್ಭದಲ್ಲಿ, ಈ ಮುಂಚೆನೂ ಕೂಡ ಅಲ್ಲೊಂದು ಸ್ವಲ್ಪ ಗುಡ್ಡ ಕುಸಿತ ಆಗಿತ್ತು. ಆ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡಲಾಗಿತ್ತಂತೆ. ಆದರೂ ಎಚ್ಚೆತ್ಕೊಂಡಿರಲಿಲ್ಲ. ಶೆಡ್ಗಳನ್ನು ಹಾಕ್ಕೊಳ್ಳಾಗಿತ್ತು. ವಿಧಿಯಾಟ, 3 ಸಾವನ್ನಪ್ಪಿದ್ರು. 15 ಜನ ಸದ್ಯ ಏನಾಗಿಲ್ಲ. ಅದು ಗುಡ್ಡ ಕುಸಿತಾ ಇದೆ ಅನ್ನುವಂಥದ್ರ ಬಗ್ಗೆ ಅವರಿಗೆ ಸೌಂಡ್ ಆಗ್ತಿದ್ದ ಹಾಗೆ ಓಡ್ ಬಂದಿದ್ದಾರೆ.
ಹೊರಗಡೆ. ಇಲ್ಲ ಅಂದಿದ್ರೆ ಇನ್ನು ಏನೇನು ಕತೆ ಆಗ್ತಾ ಇತ್ತೋ ಏನೋ ಅಲ್ಲಿ. ಇದರ ಬೆಳಗಿನ ಜಾವ 2:30 ಸಮಯ. ಕೂಲಿ ಕೆಲಸದವರು ಅಂದರೆ ಆಲ್ಮೋಸ್ಟ್ ಪಾಪ ಕೆಲಸ ಮಾಡಿ ಸುಸ್ತಾಗಿ ಮಲಗಿಬಿಟ್ಟಿರ್ತಾರೆ, ಗೊತ್ತೂ ಆಗಲ್ಲ ಏನಾಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ತೀರ್ಥಹಳ್ಳಿಯ ಪಕ್ಕದ ಗಾಂಧಿನಗರದಲ್ಲಿ ಗುಡ್ಡ ಕುಸಿತ ಉಂಟಾಗಿ ಇಲ್ಲಿ ಗುಡಿಸಲಿನಲ್ಲಿ ಬದುಕಿದ್ದಂತ ಗಂಗಾವತಿಯಿಂದ ಬಂದು ಇಲ್ಲಿ ಬದುಕು ಕಟ್ಟಿರ್ಲಿಕ್ಕಾಗಿ ಕೂಲಿ ಕೆಲಸಕ್ಕೆ ಬಂದಿರತಕ್ಕಂಥ ಒಂದು ಕುಟುಂಬ, ಗಂಡ, ಹೆಂಡತಿ ಮತ್ತು ಮಗು 3 ಜನ ಸೇರ್ಕೊಂಡಿದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದ ಕಾರ್ಯಾಚರಣೆ ಪ್ರಾರಂಭ ಆಗಿದೆ. ಈಗ ಕಾರ್ಯಾಚರಣೆ ಮುಗಿದಿದೆ. 3 ಶವಗಳು ಸಿಕ್ಕಿದೆ. ಸುಮಾರು 15-16 ಅಡಿ ಆಳದಲ್ಲಿ ಕೂತೋಗಿರ್ತಕ್ಕಂಥ ಶವಗಳನ್ನ ನಮ್ಮ ಅಗ್ನಿಶಾಮಕ ದಳ, ಪೊಲೀಸ್ ಮತ್ತು ಇಲ್ಲಿರ್ತಕ್ಕಂಥ ವಾಲಂಟಿಯರ್ಸ್ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ ಮಾಡಿ ಅಪಾಯವನ್ನು ಲೆಕ್ಕಿಸದೇ ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಅವರಿಗೆ